ಇವಾಗ ಇದು ಪೂರ್ತಿ ಎಂಬೋಸ್ಡ್ ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಮಧ್ಯ ಏನು ಗ್ಯಾಪ್ ಇದೆ, ಲೀಫ್ ಮಧ್ಯ ಏನು ಗ್ಯಾಪ್ ಇದೆ ಅಲ್ಲಿಗೆ ಪಿಕಾಕ್ ಫೆದರ್ ಫಿಲ್ಲಿಂಗ್ನ ಮಾಡ್ತಾಯಿದ್ದೀನಿ. ಇಲ್ಲೇನು ನಾನು ಮೆರೂನ್ ಕಲರ್ ಥ್ರೆಡ್ಡಲ್ಲಿ ಮಾಡಿದ್ದೆ ಅದ್ರ ಕಾಂಟ್ರಾಸ್ಟ್ ಕಲರಲ್ಲಿ ನಾನು ವರ್ಕ್ನ ಮಾಡ್ತಾಯಿದ್ದೀನಿ. ಗ್ರೀನ್ ತಗೊಂಡಿದ್ದೀನಿ ಮೆರೂನಿಗೆ. ಕಂಪ್ಲೀಟ್ ಆದಮೇಲೆ ಎಲ್ಲದಕ್ಕೂ ಕಾಂಟ್ರಾಸ್ಟ್ ಕಲರ್ ವರ್ಕ್ ಮಾಡಿ ಕಂಪ್ಲೀಟ್ ಆದಮೇಲೆ ನಾನು ರಿಂಗ್ನ ಉಲ್ಟಾ ಮಾಡಿಕೊಂಡು ಇಲ್ಲೇನು ವರ್ಕ್ ಮಾಡಿದ್ದೆ ಅಲ್ಲಿ ಎಡ್ಜಸ್ಗೆ ಅಂದರೆ ಝರಿ ಥ್ರೆಡ್ದು ಏನಿಲ್ಲಿ ಚೈನ್ ಹಾಕಿದ್ದೀನಿ ಅಲ್ಲಿಗೆ ಗ್ಲೂನ ಅಪ್ಲೈ ಮಾಡ್ತಾ ಬರ್ತೀನಿ. ಇದೇನಕ್ಕೆ ಅಂತ ಅಂದರೆ ನೀವು ಕಟ್ ಮಾಡಿದಾಗ ಬಟ್ಟೆ ಈಜ್ಕೊಳ್ಳೋದಾಗಲಿ ಅಥವಾ ಥ್ರೆಡ್ ಕಟ್ ಆದಾಗ ಅದು ಹಂಗೆ ಎಳ್ಕೊಂಡು ಬರೋದಾಗಲಿ ಅದೇನೂ ಆಗಲ್ಲ. ಗಮ್ ಹಾಕಿ ಅಂಟಿಸೋದ್ರಿಂದ ಅದಲ್ಲೇ ಹಾಗೇ ಅಂಟ್ಕೊಳ್ಳುತ್ತೆ. ನೀವು ಕಟ್ ಮಾಡಬೇಕಾದ್ರೆ ಮಿಸ್ಸಾಗಿ ಥ್ರೆಡ್ ಕಟ್ ಮಾಡಿದ್ರು ಅದೇನು ಡ್ಯಾಮೇಜ್ ಆಗಲ್ಲ. ಸೊ ಇದಿಷ್ಟು ಲೀಫ್ ನಾನು ಏನು ಹಾಕಿದ್ದೀನಿ ಅಷ್ಟು ಲೀಫು ಔಟ್ಲೈನಿಗೆ ಗಮ್ನ ಹಾಕಿ 20 ಮಿನಿಟ್ಸ್ ಆರ್ 30 ಮಿನಿಟ್ಸ್ ಒಣಗೋಕ್ಕೆ ಬಿಡಬೇಕು. ಬಿಟ್ಟು ಆಮೇಲೆ ಕಟ್ ಮಾಡಬೇಕು. ಇದು ಫುಲ್ಲು ಇವಾಗ ಒಣಗಾದ್ಮೇಲೆ ರಿಂಗಿಂದ ಕ್ಲಾತ್ನ ರಿಮೂವ್ ಮಾಡಿ ನಾನು ಒಂದೊಂದೇ ಲೀಫ್ನ ಈ ಥರ ಕಟ್ ಮಾಡ್ತಾ ಬರ್ತೀನಿ. ನಿಧಾನಕ್ಕೆ ಕಟ್ ಮಾಡಿ, ಝರಿ ಥ್ರೆಡ್ ಫುಲ್ಲು ಕಟ್ ಮಾಡಿಬಿಡ್ಬೇಡಿ. ನೀವು ಝರಿ ಥ್ರೆಡ್ ಔಟ್ಲೈನ್ ಜೊತೆಗೆ ಕಟ್ ಮಾಡಿಬಿಟ್ರೆ ಅದು ಈಜ್ಕೊಳ್ಳೋ ಥರ ಆಗಿಬಿಡುತ್ತೆ. ನಿಮಗೆ ಔಟ್ಲೈನ್ ಸರಿಗಿಲ್ಲ ಅಂದರೆ ವರ್ಕೆ ಕ್ಲೀನಾಗಿ ಬರಲ್ಲ.
ನಾನು ಇವಾಗ ಎಲ್ಲ ಲೀಫ್ನು ಕಟ್ ಮಾಡ್ಕೊತೀನಿ.